ನಾಡಿದ್ದಿನಿಂದ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಜೆಡಿಎಸ್ನಿಂದ ದೊಡ್ಡ ಮಟ್ಟದ ಒಂದು ನಡೆ ಬರ್ತಾ ಇದೆ. ಈಗ ಎರಡನೇ ಹಂತದ ರಾಜ್ಯ ಪ್ರವಾಸಕ್ಕೆ ನಿಖಿಲ್ ರೆಡಿ ಆಗಿದ್ದಾರೆ. ಈಗ ಜೆಡಿಎಸ್ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡಬೇಕು. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಎರಡನೇ ಬಾರಿ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆಗಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೊದಲ ಹಂತದಲ್ಲಿ 50 ಕ್ಷೇತ್ರಗಳಲ್ಲಿ ನಿಖಿಲ್ ಏನಿದೆ ಪ್ರವಾಸವನ್ನು ಮಾಡಿದ್ರು. ಇದೀಗ ಮತ್ತೆ ವಿರಾಮದ ಬಳಿಕ ಎರಡನೇ ಹಂತದ ಪ್ರವಾಸಕ್ಕೆ ಮುಂದಾಗಿದ್ದಾರೆ ನಿಖಿಲ್. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ. ಆ ಭಾಗದಲ್ಲಿ ಹೋಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಮುಂದಿಟ್ಟುಕೊಂಡು ನಿಖಿಲ್ ಈ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೈಸೂರು ಪ್ರವಾಸದೊಂದಿಗೆ ಶುರುವಾಗುತ್ತೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ವಿರೋಧ ಕೂಡ ಇದೆ. ಈ ಬೆನ್ನಲ್ಲೇ ಫೆಬ್ರವರಿ 18 ಮೈಸೂರು ಹಾಗೂ ಫೆಬ್ರವರಿ 21 ತುಮಕೂರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯ ಪ್ರವಾಸಕ್ಕೆ ಸಿಗುತ್ತಾ ಹಾಗಾದ್ರೆ ಜನ ಬೆಂಬಲ? ಜನ ಏನ್ ಹೇಳ್ತಾರೆ? ಸತತ ಸೋಲುಗಳನ್ನು ಕಂಡರೂ ಕೂಡ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಾರೆ. ಪಕ್ಷ ಸಂಘಟನೆಗಾಗಿ ಓಡಾಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ ಕೂಡ. ಇನ್ನು ಏನು ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆಗಳಿದೆ, ಅದನ್ನ ಸಕ್ರಿಯವಾಗಿ ಎದುರಿಸಬೇಕಾಗಿದೆ. ಇನ್ನು ಮೈತ್ರಿಯ ವಿಚಾರದಲ್ಲಿಯೂ ಕೂಡ ಬಿಜೆಪಿ ಜೆಡಿಎಸ್ ನಡುವೆ ಗೊಂದಲ ಇದೆ. ಹೀಗೆಲ್ಲ ಇದ್ರೂ ಕೂಡ ನಿಖಿಲ್ ನಾನೇನು ಮಾಡಬೇಕು ಆ ಕೆಲಸ ಮಾಡ್ತೀನಿ ಅಂತ ಜನರ ಮುಂದೆ ಹೋಗ್ತಾ ಇದ್ದಾರೆ. ಹೀಗಿರುವಾಗ ಜನರ ಬೆಂಬಲ ಹೇಗಿರುತ್ತೆ ಈ ವಿಚಾರದಲ್ಲಿ? ನಿಜಕ್ಕೂ ಕೂಡ ಜನ ಸಪೋರ್ಟ್ ಮಾಡ್ತಾರ? ಎಲೆಕ್ಷನ್ಗೆ ನಿಂತಾಗಂತೂ ನಿಖಿಲ್ ವಿಚಾರದಲ್ಲಿ ಓಟು ಬರಲಿಲ್ಲ, ಅವ್ರು ಅಂದ್ಕೊಂಡಿದ್ದು ಕೂಡ ಆಗಲಿಲ್ಲ. ಮತ್ತು ಸೋತರು ಕೂಡ, ಪದೇ ಪದೇ ಸೋತರು ಕೂಡ ಕುಗ್ಲಿಲ್ಲ. ಅದರಿಂದ ಎಷ್ಟು ಬಾರಿ ಸೋತರು ಕೂಡ ಸೋಲಿನಿಂದ ಪಾಠ ಕಲಿತೀನಿ ಅನ್ನೋಂಥ ರೀತಿಯಲ್ಲಿ ನಿಖಿಲ್ ಓಡಾಡ್ತಾ ಇದ್ದಾರೆ ರಾಜಕೀಯವಾಗಿ. ಈಗ ಎರಡನೇ ಹಂತದ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಪಕ್ಷ ಸಂಘಟನೆ ಮಾಡಬೇಕಾಗಿದೆ, ಮುಂದೆ ಬರುವಂತಹ ಚುನಾವಣೆಗಳನ್ನು ಎದುರಿಸಬೇಕಾಗಿದೆ. ಹೀಗಾಗಿ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಪಕ್ಷಕ್ಕೆ ನಾನು ದುಡಿತೀನಿ ಅನ್ನೋಂಥ ಲೆಕ್ಕಾಚಾರದಲ್ಲಿ ಈಗ ಓಡಾಡ್ತಾ ಇದ್ದಾರೆ. ವಿರಾಮ ತಗೊಂಡಿದ್ರು ಒಂದು ಸ್ವಲ್ಪ ದಿನ, ಈಗ ಎರಡನೇ ಸುತ್ತಿಂದು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಶುರು ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ. ಯಾಕಂದರೆ GB ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಈ ಚುನಾವಣೆಗೆಲ್ಲವೂ ಕೂಡ ಬರುತ್ತೆ. ಹೀಗಾಗಿ ಈ ಚುನಾವಣೆಗೆ ನಾವು ಸಿದ್ಧರಾಗಬೇಕಾಗಿದೆ. JDS ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಬ್ಯುಸಿಯಾಗಿದ್ದಾರೆ, ಅವರು ಜಾಸ್ತಿ ಓಡಾಡೋಕ್ಕಾಗಲ್ಲ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬಿಟ್ಟು ಓಡಾಡ್ತಾ ಇದ್ದಾರೆ. 18ರಿಂದ 21 ಏನಿದೆ ಎಲ್ಲ ಡೇಟ್ಗಳು ಕೂಡ ಫಿಕ್ಸ್ ಆಗಿವೆ, ಎಲ್ಲೆಲ್ಲಿ ಹೋಗ್ತಾರೆ ಅಂತ. ಅದೇ ರೀತಿಯಾಗಿ ಪ್ರವಾಸವನ್ನು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.